ಶಾಲೆಗಳಿಗೆ ದಾಖಲು ಮಾಡಲು ಶಿಕ್ಷಣ ಇಲಾಖೆ ಪ್ರಚಾರ ಮಾಡುವಂತೆ ಶಿಕ್ಷಣ ಸಚಿವರಿಗೆ ಮ್ಯಾಗಳಮನಿ ಒತ್ತಾಯ. ಗಂಗಾವತಿ ಬಸ್ ಹಾಗೂ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂತೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವರನ್ನ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಒತ್ತಾಯಿಸಿದ್ದಾರೆ. ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ವ್ಯವಸ್ಥಾಪಕ ಶಿವಪ್ರಸಾದ್ ಇವರಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಉಳಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಮಾತೃಭಾಷೆ ಅವನತಿ ಹೊಂದುವ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಕನ್ನಡ ಉಳಿಯಬೇಕಾದರೆ ಸರ್ಕಾರಿ ಶಾಲೆಗಳು ಉಳಿಯಲೇಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡಿ ಕನ್ನಡ ಭಾಷೆ ಉಳಿಸಿ ಎಂಬ ಘೋಷವಾಕ್ಯ ಉಳ್ಳ ಬ್ಯಾನರ್ ಬಸ್ ನಿಲ್ದಾಣದಲ್ಲಿ ಹಾಕಿಸುವುದು ಮತ್ತು ಬಸ್ಗಳ ಮೇಲೆ ಘೋಷಣೆಯ ಸ್ಟಿಕ್ಕರ್ ಅಂಟಿಸುವುದು ಹಾಗೂ ಬಸ್ ನಿಲ್ದಾಣದಲ್ಲಿರುವ ಧ್ವನಿವರ್ಧಕಗಳ ಮೂಲಕ ಪ್ರಚಾರ ಮಾಡಬೇಕು. ಶಾಲಾ ಅವಧಿಯಲ್ಲಿ ಮಕ್ಕಳು ಮತ್ತು ಬಾಲಕಾರ್ಮಿಕ ಕೆಲಸದಲ್ಲಿ ಕಂಡುಬಂದಲ್ಲಿ ಕೂಡಲೇ 1098 ಅಥವಾ 112 ನಂಬರ್ಗೆ ಕರೆ ಮಾಡಲು ಸಾರ್ವಜನಿಕ ಮಾಹಿತಿಗಾಗಿ ಪ್ರಚಾರಪಡಿಸಬೇಕೆಂದು ಒತ್ತಾಯಿಸಿದರು. ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ವ್ಯವಸ್ಥಾಪಕ ಶಿವಪ್ರಸಾದ್ ಇವರಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಉಳಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಮಾತೃಭಾಷೆ ಅವನತಿ ಹೊಂದುವ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಕನ್ನಡ ಉಳಿಯಬೇಕಾದರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಿ ಕನ್ನಡ ಭಾಷೆ ಉಳಿಸಿ ಎಂಬ ಘೋಷವಾಕ್ಯ ಉಳ್ಳ ಬ್ಯಾನರ್ ಬಸ್ ನಿಲ್ದಾಣದಲ್ಲಿ ಹಾಕಿಸುವುದು ಮತ್ತು ಬಸ್ಗಳ ಮೇಲೆ ಘೋಷಣೆಯ ಸ್ಟಿಕ್ಕರ್ ಅಂಟಿಸುವುದು ಹಾಗೂ ಬಸ್ ನಿಲ್ದಾಣದಲ್ಲಿರುವ ಧ್ವನಿವರ್ಧಕಗಳ ಮೂಲಕ ಪ್ರಚಾರ ಮಾಡಬೇಕು. ಮಾನ್ಯ ಮಧು ಬಂಗಾರಪ್ಪ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಗಂಗಾವತಿ ಇವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತೇನು ಕರ್ನಾಟಕ ಸರ್ಕಾರ, ಎಲ್ಲ ಸರ್ಕಾರಗಳು ಕನ್ನಡ ಭಾಷೆಯನ್ನು ಅವನತಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ಇವತ್ತು ಕನ್ನಡ ಉಳಿಯಬೇಕಾದರೆ ಕನ್ನಡ ಶಾಲೆ ಮತ್ತು ಸರ್ಕಾರಿ ಶಾಲೆಗಳು ಉಳಿಯಬೇಕು. ಹಾಗಾದಾಗ ಮಾತ್ರ ಕನ್ನಡ ಶಾಲೆ ಉಳಿಯುತ್ತದೆ. ಇವತ್ತು ಸರ್ಕಾರವೇ ಖಾಸಗಿ ಶಾಲೆಗಳಿಗೆ, ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಇವತ್ತು ಪ್ರಚೋದನೆ ಕೊಡ್ತಾ ಕನ್ನಡವನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮನವಿಯನ್ನು ಸಲ್ಲಿಸ್ತಾ ಇದೆ. ಏನು ಕಡಿಮೆ ಸಂಖ್ಯೆಯಲ್ಲಿ ಇರತಕ್ಕಂಥ ಮಕ್ಕಳ ಒಂದು ಶಾಲೆಗಳನ್ನು ಇವತ್ತು ಮುಚ್ಚಲು ಸರ್ಕಾರ ಹೊರಟಿದೆ. ಸರ್ಕಾರ ಯಾವುದೇ ರೀತಿಯಿಂದ ಶಾಲೆಗಳನ್ನು ಮುಚ್ಚಬಾರ್ದು. ಅಲ್ಲಿ LKG UKG ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭ ಮಾಡಿ ಮತ್ತು ಅದೇ ಶಾಲೆಯನ್ನು ಪುನಃ ಕಂಟಿನ್ಯೂ ಮಾಡಬೇಕು, ಪುನಶ್ಚೇತನ ನೀಡಬೇಕಂತಕ್ಕಂಥದ್ದು ಒಂದು ಮನವಿ. ಇನ್ನೊಂದೇನೆಂದರೆ, ಇವಾಗಲೇ KPS ಮ್ಯಾಗ್ನೆಟ್ ಶಾಲೆಗಳನ್ನು ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಆ ಶಾಲೆಗಳನ್ನು ಮಾಡಬಾರ್ದು ಅಂತೇಳಿ ನಮ್ಮ ಸಂಘಟನೆ ವಿರೋಧ ಮಾಡ್ತಾ ಇದೆ. ಅದರ ಬದಲಾಗಿ ಗ್ರಾಮ ಪಂಚಾಯಿತಿ ಒಂದು ವಸತಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು. 1 ರಿಂದ 5 ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಅದೇ ಗ್ರಾಮದಲ್ಲಿ ಇರುವಂತೆ ನೋಡಿಕೊಳ್ಬೇಕು. 6 ರಿಂದ 10ನೇ ತರಗತಿ ಮಕ್ಕಳಿಗೆ ವಸತಿಯುತ ಶಾಲೆಗಳನ್ನು ಗ್ರಾಮ ಪಂಚಾಯತಿ ಒಂದು ಪ್ರಾರಂಭ ಮಾಡಬೇಕಂತಕ್ಕಂಥದ್ದು. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಸುಮಾರು 50,000ಕ್ಕಿಂತ ಹೆಚ್ಚು ಕೊರತೆ ಇದೆ. ಈಗ ಕೂಡ ಶಿಕ್ಷಕರನ್ನು ಬೇರೆ ಬೇರೆ ಇವತ್ತು ಜನಗಣತಿ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, BL ಆಗಿರ್ಬೋದು, ಇವಾಗಲೇ ನಾಯಿಗೆ ನೋಡಲ್ ಮಾಡಿದ್ದಾರೆ. ನಾಯಿ ಮಾರ್ಕ್ಸ್ ಅಂತ ಕರಿಬೇಕಾಗ್ತದೆ ಮುಂದೊಂದು ದಿನ. ಹೀಗಾಗಿ ಇಂಥ ಏನಪ್ಪ ಅಂದರೆ ಅವೈಜ್ಞಾನಿಕವಾದಂಥ ಅನ್ಯ ಕೆಲಸಗಳನ್ನು ಮಾಡಿಸ್ತಾ ಇದೆ ಸರ್ಕಾರ. ಅವುಗಳನ್ನು ಬಿಡಬೇಕು. ಬೋಧನೆಗೆ ಮಾತ್ರ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕಂತಕ್ಕಂಥದ್ದು. ಹಾಗೂ ಶಾಲೆಗಳು ಏನು ಮೇ ತಿಂಗಳ ಕೊನೆಗೆ ಮತ್ತು ಜೂನ್ ತಿಂಗಳ ಪ್ರಾರಂಭದಲ್ಲಿ ಶಾಲೆಗಳು ಪ್ರಾರಂಭ ಆಗ್ತವೆ. ಅದೇ ಸಮಯದಲ್ಲಿ ಮಳೆಗಾಲವೂ ಕೂಡ ಪ್ರಾರಂಭ ಆಗ್ತದೆ. ಮಳೆಗಾಲ ಪ್ರಾರಂಭ ಆದಮೇಲೆ ಕೊಠಡಿಗಳು, ಸೋರ್ತಿರೋ ಕೊಠಡಿಗಳಾಗಿರ್ಬೋದು ಅಥವಾ ಅಪಾಯದಲ್ಲಿರ್ತಕ್ಕಂಥ ಕೊಠಡಿಗಳನ್ನು ರಿಪೇರಿ ಮಾಡ್ತಾರೆ. ಅವಾಗ ಮಾಡಬಾರ್ದು. ಈಗೇನು ಮೇ ತಿಂಗಳೊಳಗಾಗಿ ಸರ್ಕಾರ ಎಲ್ಲ ದುರಸ್ತಿ ಇರತಕ್ಕಂಥ ಕೊಠಡಿಗಳನ್ನು ರಿಪೇರಿ ಮಾಡಬೇಕಂತಕ್ಕಂಥದ್ದು ಒಂದು. ಜೊತೆಗೆ ಇವತ್ತೇನು ಸರ್ಕಾರ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸುವುದರ ಬದಲಾಗಿ ಖಾಸಗಿ ಶಾಲೆಗಳಿಗೆ ಬಸ್ಸುಗಳ ಮೇಲೆ
ಸ್ಟಿಕ್ಕರನ್ನು ಅಂಟಿಸೋದು ಮತ್ತು ಅಲ್ಲಿ ಬಸ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಿ ಖಾಸಗಿ ಶಾಲೆಗಳಿಗೆ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ನಮ್ಮ ಸರ್ಕಾರಿ ಶಾಲೆಗಳು ಇದು ಆಗಬೇಕಾಗಿದೆ. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಕ್ಕಂಥದ್ದು ಮಕ್ಕಳ ಪಾಲಕರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಸರ್ಕಾರ ಎಲ್ಲ ಬಸ್ಗಳಿಗೂ ಕೂಡ ಸ್ಟಿಕ್ಕರ್ ಅಂಟಿಸಬೇಕು. ಬಸ್ ನಿಲ್ದಾಣದಲ್ಲಿ ಏನು ಬ್ಯಾನರ್ನ ಅಳವಡಿಸಬೇಕು. ಜೊತೆಗೆ ಧ್ವನಿವರ್ಧದ ಮೂಲಕ ಕೂಡ ಏನು ಅಲ್ಲಿ ಪ್ರಯಾಣಿಕರು ಬರ್ತಿರ್ತಾರೆ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸಾಕಷ್ಟು ಸೌಲಭ್ಯ ಇದೆ ಅಂತಕ್ಕಂಥದ್ದು ಮಾಡಬೇಕು. ಜೊತೆಗೆ ಏನು ಧ್ವನಿವರ್ಧಕ ಏನು ಅಲ್ಲಿ ಕಂಟ್ರೋಲರ್ ಹಾಕ್ಸೋದು ಒಂದು ಏನು ಮೈಕ್ ಇರ್ತೈತಿ, ಅದರಿಂದ ಅಲ್ಲಿ ಪ್ರಚಾರ ಮಾಡಬೇಕು. ಯಾರಾದರೂ ಶಾಲಾವಧಿಯಲ್ಲಿ ಶಾಲೆಯ ಮಕ್ಕಳು ಕಂಡು ಬಂದಲ್ಲಿ ಅಥವಾ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ 1098 ಅಥವಾ 112ಗೆ ಕರೆ ಮಾಡಿ ಅಂತಕ್ಕಂಥದ್ದು ಮಾಡೋದ್ರ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೇವೆ. ಶ್ರೀ ಬಸವರಾಜ ನಾಯಗಳಮನಿ ಜಿಲ್ಲಾಧ್ಯಕ್ಷರು, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳವರು ಇಂದು ಇಲಾಖೆಗೆ ಸಲ್ಲಿಸಿರ್ತಕ್ಕಂಥ ಮನವಿಯನ್ನು ಯಥಾವತ್ತಾಗಿ ಅಲ್ಲಿರುವ ಪತ್ರದಲ್ಲಿರುವ ಕೇಳಿರುವಂತೆ ಇವರ ಬೇಡಿಕೆಗಳು ಪೂರ್ವ ಪ್ರಾಥಮಿಕ ಶಾಲೆ ಪ್ರಾರಂಭಿಸುವುದರ ಬಗ್ಗೆ ಇರ್ಬೋದು, ಪಂಚಾಯತ್ ಒಂದು ವಸತಿ ಶಾಲೆ ಪ್ರಾರಂಭ ಮಾಡೋದಿರ್ಬೋದು, ಅನ್ಯ ಕಾರ್ಯಗಳಿಗೆ ಶಿಕ್ಷಕರನ್ನು ನಿಯೋಜನೆ ಮಾಡಬಾರ್ದು ಅನ್ನುವಂಥ ಮನವಿ ಇರ್ಬೋದು. ಈ ಎಲ್ಲ ಮನವಿಗಳನ್ನು ಇಲ್ಲೇ ನಾವು ಮಾನ್ಯ ಉಪನಿರ್ದೇಶಕರ ಮುಖಾಂತರ ಮೇಲಾಧಿಕಾರಿಗಳಿಗೆ ಸಲ್ಲಿಸುವಂಥ ಕೆಲಸವನ್ನು ಈ ಕಚೇರಿ ಮಾಡ್ತದೆ. ಅದರ ಪ್ರತಿಯನ್ನು ಸಹಿತ ತಮಗೆ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ.